15 ದಿನಗಳ ಹಿಂದೆ ಕಾರನ್ನು ತಗೊಂಡಿರ್ತಾರೆ. 1 ತಿಂಗಳ ಹಿಂದೆ ಅಷ್ಟೇ ಕಾರನ್ನು ತಗೊಂಡಿರ್ತಾರೆ. ಕಷ್ಟಪಟ್ಟು ಜೀವನ ಮಾಡ್ಕೊಳ್ಳೋಣ ಅಂತ ಹೇಳಿ ಯೆಲ್ಲೋ ಬೋರ್ಡ್ ಕಾರ್ಗಳಲ್ಲಿ, ವೈಟ್ ಬೋರ್ಡ್ ಕಾರ್ಗಳನ್ನು ಅವ್ರ ಪಾಡಿಗೆ ಅವರು ಓಡಾಡಿಸ್ಕೊಂಡಿರ್ತಾರೆ. ಈ ವ್ಯಕ್ತಿ ಮಾದರಿ ಆಗಬೇಕಾದಂಥ ವ್ಯಕ್ತಿ ಕುಡ್ಕೊಂಡ್ಬಿಟ್ಟು ನೆಟ್ಟಿಗೆ ಗಾಡಿ ಓಡಿಸ್ಕೊಳ್ಳೋಕ್ಕಾಗ್ದೇ ಯಾರಾದರೂ ಡ್ರೈವರ್ ಇಟ್ಕೊಂಡ್ಬಿಟ್ಟು ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳೋವಂಥ ವ್ಯಕ್ತಿ ಆಗೋದ್ಬಿಟ್ಟು ಹೋಗಿ ಗುದ್ದುಬಿಟ್ಟು ಅದೇನಿದೆ ನಾನೆಲ್ಲ ಭರಿಸ್ತೀನಿ ಅನ್ನೋ ರೀತಿಯಾದಂಥ ಮಾತುಗಳು. ಇವೆಲ್ಲ ದೊಡ್ಡವರ ದೊಡ್ಡ ಮಾತುಗಳು. ಏನಾಗಿದೆ ಈ ವ್ಯಕ್ತಿ ನೋಡಿ ಸ್ಟೋರಿಯನ್ನ. ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಡ್ರಂಕ್ ಅಂಡ್ ಡ್ರೈವ್, ಕುಡಿದ ನಶೆಯಲ್ಲಿ ಕಾರು ಚಲಾಯಿಸಿ ಸರಣಿ ಅಪಘಾತ, 5 ಕಾರು ಜಖಂ, ನಟನ ವಿರುದ್ಧ ಎಫ್ಐಆರ್ ದಾಖಲು. ನಜ್ಜುಗುಜ್ಜಾಗಿರೋ ಕಾರುಗಳು, ದಿಕ್ಕು ತೋಚದಂತೆ ನಿಂತಿರೋ ಕ್ಯಾಬ್ ಚಾಲಕರು. 15 ದಿನದ ಹಿಂದಷ್ಟೇ ಓರ್ವ ಕಾರು ಖರೀದಿಸಿದ್ರೆ 1 ತಿಂಗಳ ಹಿಂದೆ ಮತ್ತೊಬ್ಬ ಕಾರು ಖರೀದಿಸಿದ್ದ. ಹೊಟ್ಟೆಪಾಡಿಗಾಗಿ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಅವರಿಗೆ ಅದೇ ಆಧಾರವಾಗಿತ್ತು. ಆದರೆ ಸ್ಯಾಂಡಲ್ವುಡ್ ನಟನ ಅಜಾಗರೂಕತೆಯ ಕಾರು ಚಾಲನೆ ಇವರ ಕಣ್ಣೀರಿಗೆ ಕಾರಣವಾಗಿದೆ. ಎಸ್, ಜನವರಿ 28ರಂದು ರಾತ್ರಿ 9:15 ಸಮಯ ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವಂತಹ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ಸಾಲಾಗಿ ಕಾರುಗಳು ನಿಂತಿದ್ವು. ಈ ವೇಳೆ ವೇಗವಾಗಿ ಫಾರ್ಚುನರ್ ಕಾರೊಂದು ಬಂದಿದೆ. ಹೀಗೆ ಬಂದವನೇ ಮುಂದೆ ನಿಂತಿದ್ದ ಕಾರುಗಳಿಗೆ ಗುದ್ದಿದ್ದು ಸರಣಿ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಫಾರ್ಚುನರ್ ಕಾರು ಸೇರಿದಂತೆ ಒಟ್ಟು 5 ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ನಟ ಮಯೂರ್ ಪಟೇಲ್ ನಿನ್ನೆ ರಾತ್ರಿ ಕುಡಿದ ಮತ್ತಿನಲ್ಲಿ ಸಿಗ್ನಲ್ನಲ್ಲಿದ್ದಂಥ ಕಾರುಗಳಿಗೆ ಡಿಕ್ಕಿ ಹೊಡೆದಿರುವಂಥ ಪರಿಣಾಮ ಘಟನೆಯಲ್ಲಿ 3 ಕಾರುಗಳು ಜಖಂ ಆಗಿರುವಂಥದ್ದು. ಅದರಲ್ಲಿ ಶ್ರೀನಿವಾಸ್ ಎಂಬುವರ ಕಾರು ಕಳೆದ 15 ದಿನಗಳ ಹಿಂದಷ್ಟೇ ಅದನ್ನು ಖರೀದಿ ಮಾಡಿದ್ರು. ವಿಶೇಷ ಅಂದರೆ ಆತ ತನಗೆ ದುಡಿಲಿಕ್ಕೆ ಒಂದು ದಾರಿ ಮಾಡಿಕೊಳ್ಳಿಕ್ಕೆ ತನ್ನ ಹೆಂಡತಿ ಮಕ್ಕಳ ಚಿನ್ನಗಳನ್ನು ಅಡವಿಟ್ಟು ಅದರಿಂದ ಬಂದ ಹಣವನ್ನು ಕಟ್ಟಿ EMI ಆಧಾರದ ಮೇಲೆ ಕಾರನ್ನು ಖರೀದಿ ಮಾಡಿದರು. 15 ದಿನಗಳ ಕಾಲ ಅವಧಿಯಲ್ಲಿ ದುಡಿದಂಥ ಹಣದಲ್ಲಿ EMI ಕಟ್ಟಲಾಗದೆ ಪರದಾಡುವಂಥ ಪರಿಸ್ಥಿತಿ ಇರೋದ್ರಿಂದ ಶ್ರೀನಿವಾಸ್ ಅವರು ಕಣ್ಣೀರು ಹಾಕುವಂಥ ಪ್ರಸಂಗಕ್ಕೂ ಕೂಡ ಕಂಡುಬಂತು. ಚಾಲಕರು ಕಾರಿನಿಂದ ಕೆಳಗೆ ಇಳಿದು ನೋಡಿದಾಗ ಫಾರ್ಚುನರ್ ಕಾರು ಚಾಲಕ ಸಿನಿಮಾ ನಟ ಮಯೂರ್ ಪಟೇಲ್ ಅನ್ನೋದು ಗೊತ್ತಾಗಿದೆ. ಒಂದು ಕಾರಿಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ದರಿಂದ ಆತ ರಾತ್ರಿಯೇ ಹೊರಟು ಹೋಗಿದ್ರೆ ಉಳಿದ ಕಾರುಗಳನ್ನು ಹಲಸೂರು ಸಂಚಾರ ಠಾಣೆಯ ಪೊಲೀಸರು ಪೊಲೀಸ್ ಠಾಣೆ ಬಳಿಗೆ ತಂದಿದ್ದಾರೆ. ಮದಿರೆಯ ಮತ್ತಿನಲ್ಲಿ ಅತಿ ವೇಗದಿಂದ ಕಾರು ಚಾಲನೆ, ಟೆಸ್ಟ್ ಮಾಡಿದಾಗ ಮದ್ಯ ಸೇವನೆ ಮಾಡಿರೋದು ಪತ್ತೆ. ಪೊಲೀಸರು ರಾತ್ರಿಯೇ ನಟ ಮಯೂರ್ ಪಟೇಲ್ನನ್ನ ಠಾಣೆಗೆ ಕರೆತಂದು ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ವೇಳೆ ಮಯೂರ್ ಪಟೇಲ್ ಮದ್ಯ ಸೇವನೆ ಮಾಡಿರುವುದು ಗೊತ್ತಾಗಿದೆ. ಕ್ಯಾಬ್ ಚಾಲಕ ಶ್ರೀನಿವಾಸ್ ತನ್ನ ಉಳಿತಾಯದ ಹಣ, ಪತ್ನಿ ಮತ್ತು ಮಗಳ ಒಡವೆಗಳನ್ನ ಅಡಮಾನ ಇಟ್ಟು 15 ದಿನದ ಹಿಂದೆಯಷ್ಟೇ ಕಾರನ್ನ ಖರೀದಿಸಿದ್ದ. ಇನ್ನೂ ಕೂಡ EMI ಕೂಡ ಕಟ್ಟಿರಲಿಲ್ಲ. ಅಷ್ಟರಲ್ಲಾಗಲೇ ಮಯೂರ್ ಪಟೇಲ್ ಕುಡಿದು ಕಾರು ಚಾಲನೆ ಮಾಡಿರುವ ಅವಾಂತರಕ್ಕೆ ಕಾರಿನ ಮುಂಭಾಗ ಮತ್ತು ಹಿಂಭಾಗಕ್ಕೆ ಡ್ಯಾಮೇಜ್ ಆಗಿದೆ. ಘಟನೆಯಿಂದ ಕಣ್ಣೀರು ಹಾಕಿದ್ದಾರೆ. ಹೊಟ್ಟೆಪಾಡಿಗಾಗಿ ದುಡಿತಾ ಇದ್ವಿ, ಕಾರು ಈ ಗತಿಯಾಗಿದೆ, ಅದನ್ನ ರೆಡಿ ಮಾಡಬೇಕು ಅಂದ್ರೆ 10 ರಿಂದ 15 ದಿನ ಗ್ಯಾರೇಜಿನಲ್ಲಿ ಬಿಡಬೇಕು, ಅಲ್ಲಿಯವರೆಗೆ ನಮ್ಮ ಗತಿ ಏನು ಅಂತ ಅಳಲು ತೋಡಿಕೊಂಡಿದ್ದಾನೆ. ರಾತ್ರಿ ಸುಮಾರು 9 ಕಾಲು ಸರ್, ನೈಟ್ ಬರ್ಬೇಕಾದ್ರೆ ಅಲ್ಲಿ ಕಮಾಂಡೋ ಹಾಸ್ಪಿಟಲ್ ಸಿಗ್ನಲ್ ಹತ್ರ ಸಿಗ್ನಲ್ ಬಿದ್ದಿದ್ದು ನಿಂತಿದ್ದು ಎಲ್ಲ ಗಾಡಿಗಳು ನಿಂತಿದ್ದು ಸಿಗ್ನಲ್ ಅಲ್ಲಿ. ಇಲ್ಲಿಂದ ಬಂದು ಸ್ವಿಫ್ಟ್ ಡಿಸೈರ್ಗೆ ಬೇರೆ ಗಾಡಿ ಹೊಡೆದಾಗ ಆಮೇಲೆ ನಮ್ಮ ಗಾಡಿಗೆ ಟಚ್ ಆಯ್ತು. 3-4 ಗಾಡಿ ಹಿಂದಿಂದ ಟಚ್ ಆಗಿ ಹಿಂದೆಗಡೆ ಎಲ್ಲ ಇದೇ ಓಪನ್ ಆಗ್ಬಿಟ್ಟೈತೆ ಸರ್. ಇದು ಹೌದು ಸರ್, ಡ್ರಿಂಕ್ಸ್ ಮಾಡಿ ಅದು ಮಾಡಿಸ್ಕೊಡ್ತೀನಿ ಅಂತ ಅಂದರು. ಬಟ್ ಅಂದರೆ ನಮಗೆ ಮಾಡಿಸ್ಕೊಡೋದು ಅಲ್ಲಿ ಕನ್ಫರ್ಮ್ ಅವರು ಹೇಳ್ತಾ ಇದ್ರು, ಬಟ್ ಮಾಡಿಸ್ಕೊಡ್ತೀನಿ ಅಂತ ಸರ್. ಈಗ ನೆಕ್ಸ್ಟ್ ಮಂತ್ ಈಗ 5ನೇ ತಾರೀಕು EMI ಸರ್. ಈಗ ನೆಕ್ಸ್ಟ್ ಈಗ ಗಾಡಿ ತಗೊಂಡು 2 ತಿಂಗಳಾಗೈತೆ ಸರ್. ನೆಕ್ಸ್ಟ್ ಮಂತ್ EMI ಕಟ್ಟಬೇಕು. ಈಗ ಗಾಡಿ ಈಗ ನಿಲ್ತ್ಕೊಂಡ್ರೆ ಸರ್ ಎಷ್ಟು ಲಾಸ್. ನಟ ಮಯೂರ್ ಪಟೇಲ್ ನಿನ್ನೆ ಕುಡಿದ ಮತ್ತಿನಲ್ಲಿ ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಕಾರುಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಪರಿಣಾಮ ಕೆಲವು ಕಾರುಗಳು ಸಣ್ಣ ಪುಟ್ಟ ಡ್ಯಾಮೇಜ್ ಆದರೆ ಇನ್ನು ಕೆಲವು ಕಾರುಗಳು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿರುವಂಥ ಕಾರಣಕ್ಕಾಗಿ ನಟ ಮಯೂರ್ ಪಟೇಲ್ ವಿರುದ್ಧ ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ಶ್ರೀನಿವಾಸ್ ಕೊಟ್ಟಂಥ ದೂರಿನ ಆಧಾರದ ಮೇಲೆ ನಟ ಮಯೂರ್ ಪಟೇಲ್ ವಿರುದ್ಧ FIR ಆಗಿದ್ದು ಈಗಾಗಲೇ ಡ್ರಿಂಕ್ ಆ್ಯಂಡ್ ಡ್ರೈವ್ ಮತ್ತು ನಿರ್ಲಕ್ಷ್ಯ ಆರೋಪದಡಿ ಪ್ರಕರಣ ದಾಖಲಿಸಿಕೊಂಡಿರುವಂಥ ಹಲಸೂರು ಸಂಚಾರಿ ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸದ್ಯ ಕಾರು ಚಾಲಕರು ನೀಡಿದ ದೂರಿನ ಸಂಬಂಧ ನಟ ಮಯೂರ್ ಪಟೇಲ್ ವಿರುದ್ಧ ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಪರಿಶೀಲನೆ ವೇಳೆ ಮಯೂರ್ ಪಟೇಲ್ ಫಾರ್ಚುನರ್ ಕಾರಿನ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರೋದು ಕೂಡ ಗೊತ್ತಾಗಿದೆ. ಸದ್ಯ ಮಯೂರ್ ಪಟೇಲ್ಗೆ ನೋಟಿಸ್ ಅನ್ನು ನೀಡಿರುವ ಹಲಸೂರು ಸಂಚಾರ ಠಾಣೆ ಪೊಲೀಸರು ವಿಚಾರಣೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ಮಾಡಿರುವ ಹಿನ್ನೆಲೆಯಲ್ಲಿ 10,000 ದಂಡವನ್ನ ವಿಧಿಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.